ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 15, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, CP ರಾಧಾಕೃಷ್ಣನ್ ಅವರು ಇತ್ತೀಚೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಗುಜರಾತ್ನ ರಾಜ್ಯಪಾಲರಾಗಿದ್ದಂತಹ ಕೆಳಗಿನ ಯಾರನ್ನು ಮಹಾರಾಷ್ಟ್ರದ ಹಂಗಾಮಿ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ? ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಆಚಾರ್ಯ ದೇವವ್ರತ. ಇಲ್ಲಿ ಗಮನಿಸಬಹುದು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂತಹ CP ರಾಧಾಕೃಷ್ಣನ್. ಗಮನಿಸಬಹುದು, CP ರಾಧಾಕೃಷ್ಣನ್ ಏನಿದ್ದಾರೆ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವುದಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಯಾವಾಗ ಇವರು ಉಪರಾಷ್ಟ್ರಪತಿ ಆದರೂ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರ ಹುದ್ದೆ ಖಾಲಿ ಆಯಿತು. ಸೊ ಈ ಒಂದು ಸ್ಥಾನಕ್ಕೆ ರಾಜ್ಯಪಾಲರು ಬೇಕಾಯಿತು. ಈ ಕಾರಣಕ್ಕಾಗಿ ಆಲ್ರೆಡಿ ಗುಜರಾತ್ನಲ್ಲಿ ರಾಜ್ಯಪಾಲರಾಗಿದ್ದಂತಹ ಆಚಾರ್ಯ ದೇವವ್ರತ ಅವರನ್ನು ಮಹಾರಾಷ್ಟ್ರದ ಹೆಚ್ಚುವರಿಯಾಗಿ ಹಂಗಾಮಿ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ. ಹಾಗಾದರೆ ನಾನು ಹೆಚ್ಚುವರಿ ಅಂತಕ್ಕಂಥ ಪದವನ್ನು ಬಳಸಿದೆ. ಹೆಚ್ಚುವರಿ ರಾಜ್ಯಪಾಲರನ್ನು ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರವಿದೆಯೇ ಸಂವಿಧಾನದಲ್ಲಿ ಅಂತ ಕೇಳಿದರೆ ಇದೆ. ನೋಡಿ, ಸಂವಿಧಾನದ 153ನೇ ವಿಧಿ. ಓಕೆ, ಸಂವಿಧಾನದ 153ನೇ ವಿಧಿಯ ಪ್ರಕಾರ ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸುವ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಮೂಲಕ 153ನೇ ವಿಧಿಯ ಪ್ರಕಾರ ಇವರನ್ನು ನೇಮಿಸಲಾಗಿದೆ. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ನೋಡಿ, ಗವರ್ನರ್ ಆಚಾರ್ಯ ದೇವವ್ರತ ಗೆಟ್ಸ್ ಅಡಿಷನಲ್ ಚಾರ್ಜಸ್ ಆಫ್ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಅಡಿಷನಲ್ ಚಾರ್ಜ್ ಇವರು ವಹಿಸಿಕೊಂಡಿದ್ದಾರೆ. ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಗಮನಿಸಬಹುದು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂತಹ CP ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರೆ. ನಂತರ ಗುಜರಾತ್ನ ರಾಜ್ಯಪಾಲರಾದ ಆಚಾರ್ಯ ದೇವವ್ರತ ಅವರನ್ನು ಮಹಾರಾಷ್ಟ್ರದ ಹೆಚ್ಚುವರಿ ಹೊಣೆಯನ್ನು ವಹಿಸಲಾಗಿದೆ. ಸೊ ಈ ಹೊಣೆಯನ್ನು ಸಂವಿಧಾನದ 153ನೇ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳ ರಾಜ್ಯಪಾಲರನ್ನಾಗಿ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ನೇಮಿಸಲು ಅನುವು ಮಾಡಿಕೊಡುತ್ತದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೆನಪಿರಲಿ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ವಿಸ್ತರಣೆ ಮಾಡಿರುವ ಮರುಸಿಂಚನ ಯೋಜನೆಯ ಉದ್ದೇಶವೇನು? ನೋಡಿ, ಈ ಉದ್ದೇಶವನ್ನು ತಿಳ್ಕೊಂಡು ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಕೊಡ್ತೇನೆ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವುದು. ಅಂದರೆ ವಿದ್ಯಾರ್ಥಿಗಳಂದರೆ ಯಾವ ಒಬ್ಬ ವಿದ್ಯಾರ್ಥಿ ಕಲಿಕೆಯಿಂದ ಹಿಂದುಳಿದಿದ್ದಾನೆ ಅಥವಾ ಮೈಂಡ್ ಜಾಸ್ತಿ ಇಲ್ಲ ಅಂದರೆ ಅವನಿಗೆ ಪರ್ಸೆಂಟೇಜ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ಅಂಥ ವ್ಯಕ್ತಿ ಅಂದರೆ ಕಲಿಕೆಯಿಂದ ಮತ್ತು ಆತ ಶಾಲೆಗೆ ಬರೋಕ್ಕೆ ಆಗ್ತಾಯಿಲ್ಲ. ಸೊ ಇಂಥ ವ್ಯಕ್ತಿಗಳೇನಿರ್ತಾರೆ ಅವರನ್ನು ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಅವರನ್ನು ಮರಳಿ ಶಾಲೆಗೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಆಲ್ರೆಡಿ ಸಿಂಚನ ಯೋಜನೆಯನ್ನು ಜಾರಿಗೆ ತಂದಿತ್ತು. ಓಕೆ, ಮರುಸಿಂಚನ ಯೋಜನೆಯನ್ನು ಈಗ ಈ ಮರುಸಿಂಚನ ಯೋಜನೆಯನ್ನು ವಿಸ್ತರಣೆ ಮಾಡಿದೆ. ಸೊ ಏನು ವಿಸ್ತರಣೆ ಮಾಡಿದೆ, ಎಷ್ಟರ ಮಟ್ಟಿಗೆ ಅದನ್ನು ವಿಸ್ತರಣೆ ಮಾಡಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಈ ಒಂದು ಮಾಹಿತಿಯನ್ನು ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಮತ್ತು ಕನ್ನಡದ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿ ಬಂದಿದೆ. ಹಾಗಾದರೆ ಏನಿದು ಮರುಸಿಂಚನ ಯೋಜನೆ? ಈ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವುದು ಅಂತ ಹೇಳಿದ್ದಾರೆ. ಸೊ ಹೇಗೆ ಇದು ಕಡಿಮೆ ಮಾಡುತ್ತೆ, ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಗಮನಿಸಬಹುದು, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ಮರುಸಿಂಚನ ಯೋಜನೆ ವಿಸ್ತರಣೆಯೊಂದಿಗೆ ಕರ್ನಾಟಕ ಶಿಕ್ಷಣಕ್ಕೆ ಉತ್ತೇಜನ ನೀಡಿದೆ. ನೋಡಿ, ಕರ್ನಾಟಕ ಶಿಕ್ಷಣಕ್ಕೆ ಉತ್ತೇಜನ ನೀಡಿದೆ. ಹಾಗಾದರೆ ಈಗ ನಿಮಗೆ ಗೊತ್ತಾಗಿರುತ್ತೆ ಮರುಸಿಂಚನ ಯೋಜನೆ ಉದ್ದೇಶವೇನು? ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ, ಶಿಕ್ಷಣವನ್ನು ಉತ್ತೇಜಿಸುವುದು. ಸೊ ಇಷ್ಟು ಮಾಹಿತಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ನಾವು ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ನೋಡಿ, ಕರ್ನಾಟಕ ಸರ್ಕಾರವು ಕಲಿಕಾ ಫಲಿತಾಂಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಮರುಸಿಂಚನ ಯೋಜನೆಯನ್ನು 27 ಶೈಕ್ಷಣಿಕ ಜಿಲ್ಲೆಗಳಿಗೆ ವಿಸ್ತರಿಸುವ ಯೋಜನೆಯನ್ನು ಪ್ರಕಟಿಸಿದೆ. ನೋಡಿ, 27 ಶೈಕ್ಷಣಿಕ ಜಿಲ್ಲೆಗಳಿಗೆ ಅಂದರೆ ಮುಖ್ಯವಾಗಿ ನಮ್ಮ ಜಿಲ್ಲೆಗಳೇನಿದ್ದಾವೆ 31 ಜಿಲ್ಲೆಗಳಲ್ಲಿ ಸರಿಸುಮಾರು ಶೈಕ್ಷಣಿಕವಾಗಿ 27 ಜಿಲ್ಲೆಗಳಿಗೆ ವಿಸ್ತರಿಸುವ ಯೋಜನೆಯನ್ನು ಪ್ರಕಟಿಸಿದೆ. ಆಲ್ರೆಡಿ ಈ ಉಪಕ್ರಮ ಏನಿದೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಹಿಂದುಳಿದಿದ್ದಾರೆ.
ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವುದು ಒಟ್ಟಾರೆ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಸೊ ಇಲ್ಲಿ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇದೀಗ. ಅಂದರೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಟ್ಟಿದೆ ಅಂತ ಗೊತ್ತಾಯಿತು. ಎರಡನೇದಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರವರ್ಗ ಕಂಡುಬಂದಿದೆ. ಈ ಪ್ರವರ್ಗವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವುದು ಒಟ್ಟಾರೆಯಾಗಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಓಕೆ, ಸೊ ಅಲ್ಲಿ ಆಲ್ರೆಡಿ ನೋಡಿ, ಸರ್ಕಾರಿ ಶಾಲೆಗಳ ಸುಮಾರು 18,000 ವಿದ್ಯಾರ್ಥಿಗಳು ಈ ಉಪಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ. ಓಕೆ, ಪಡೆಯುವ ನಿರೀಕ್ಷೆ ಇದೆ ಅಂತ ಇದು ಕೂಡ ನೆನಪಿರಲಿ. ಹಾಗಾದರೆ ಕಾರ್ಯಕ್ರಮದ ರಚನೆ ಬಗ್ಗೆ ನೋಡಿ. ಮರುಸಿಂಚನ ಯೋಜನೆಯನ್ನು ಪ್ರತಿ ತರಗತಿಗೆ 50 ಗಂಟೆಗಳ ಕಲಿಕಾ ಕಾರ್ಯಕ್ರಮವಾಗಿ ವಿನ್ಯಾಸಗೊಳಿಸಲಾಗಿದೆ. ನೋಡಿ, 50 ಗಂಟೆಗಳ ಕಾಲ ಒಂದು ಕಲಿಕಾ ಕಾರ್ಯಕ್ರಮವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. 5 ಶೈಕ್ಷಣಿಕ ವರ್ಷಗಳಲ್ಲಿ ಇದು ವ್ಯಾಪಿಸಿದೆ. ಈ ವರ್ಷ ಈ ಕಾರ್ಯಕ್ರಮವನ್ನು ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSERT ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ನೋಡಿ, ಈ ವರ್ಷ ಯಾರು ಇದನ್ನ ಕಾರ್ಯಗತಗೊಳಿಸ್ತಾರೆ? ಹಾಗಾದರೆ ವಿಸ್ತರಣೆ ಮಾಡುವ ಉದ್ದೇಶವೇನು? ಎಷ್ಟು ಜಿಲ್ಲೆಗಳಿಗೆ ಇದನ್ನು ವಿಸ್ತರಣೆ ಮಾಡಿದೆ? 27 ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿದೆ. ಯಾವ ಉದ್ದೇಶಕ್ಕಾಗಿ ಇದನ್ನು ವಿಸ್ತರಣೆ ಮಾಡಿದೆ? ಎಲ್ಲ ಡೀಟೇಲ್ಸ್ ನಿಮಗೆ ನೆನಪಿರಬೇಕು. ಸೊ ಇದು 2ನೇ ಕ್ವಶನ್ ಆಗಿದೆ. ಈಗ ನಾವು 3ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್, ಗಮನಿಸಬೇಕು. ನೋಡಿ, 2025ನೇ ಸಾಲಿನ ಪ್ರತಿಷ್ಠಿತ 4ನೇ ಆವೃತ್ತಿಯ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆ CGGS ಅಂತ ಕರೀತಾರೆ. ನೋಡಿ, CGGS ಅಂದರೆ ಇದು ಜಾಗತಿಕವಾಗಿ ಕೋಸ್ಟ್ ಗಾರ್ಡ್ಗಳ ಒಂದು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ನಡೀತಕ್ಕಂಥ ಶೃಂಗಸಭೆಯಾಗಿದೆ. ಈ ಶೃಂಗಸಭೆಯು ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸೊ ಈ ಮೂಲಕ 2027ರಲ್ಲಿ ಚೆನ್ನೈನಲ್ಲಿ 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಲಿದೆ ನಮ್ಮ ಭಾರತ. ಓಕೆ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳೋಕ್ಕಿಂತ ಮುಂಚೆ ಸೊ ಎಲ್ಲಿ ನಡೀತು 4ನೇ ಆವೃತ್ತಿಯ ಕೋಸ್ಟ್ ಗಾರ್ಡ್ ಶೃಂಗಸಭೆ ಅಂತ ಕೇಳಿದರೆ ಇಟಲಿಯ ರೋಮ್ನಲ್ಲಿ. ಓಕೆ, ಗಮನಿಸಬಹುದು. ನೋಡಿ, 4th ಎಡಿಷನ್ ಆಗಿದೆ ಇದು ನೆನ್ಪಿಟ್ಕೋಬೇಕು. 4th ಎಡಿಷನ್ 4ನೇ ಆವೃತ್ತಿದ್ದು. ಓಕೆ, ಕೋಸ್ಟ್ ಗಾರ್ಡ್ ಗ್ಲೋಬಲ್ ಸಮ್ಮಿಟ್ ಅಂತ ಕರಿತೀವಿ. ಸೊ ಈ ಸಮ್ಮಿಟ್ ಇತ್ತೀಚೆಗೆ ಇಟಲಿಯ ರೋಮ್ನಲ್ಲಿ ಮುಕ್ತಾಯಗೊಳ್ಳಿತು. ಸೊ ಹಾಗಾದರೆ ಇದು 2025ರಲ್ಲಿ 4ನೇ ಆವೃತ್ತಿ ನಡೆದಿದೆ. ಸೊ 2027 ಗಮನಿಸಬಹುದು. 2027ರಲ್ಲಿ ಭಾರತದಲ್ಲಿ ಈ ಶೃಂಗಸಭೆ ನಡೀತಾ ಇದೆ. ಓಕೆ, ಅಂದರೆ ಭಾರತ ಇಲ್ಲಿ ಮುಂದಿನ ಅವಕಾಶಕ್ಕಾಗಿ ಬಿಡ್ಡನ್ನು ಸಲ್ಲಿಸಿತ್ತು. ಆಗ ಬಿಡ್ಡನ್ನು ಸಲ್ಲಿಸುವುದಾಗಿ ಘೋಷಣೆ ಮಾಡಿತ್ತು. ಸೊ ಈ ಬಿಡ್ ಇದೀಗ ಭಾರತ ಗೆದ್ದುಕೊಂಡಿದ್ದು. ಈ ಮೂಲಕ 5ನೇ ಆವೃತ್ತಿಯ ನೋಡಿ 5th ಎಡಿಷನ್ ಏನಿದೆ ಈ ಶೃಂಗಸಭೆ ಅಂದರೆ CGGS ಶೃಂಗಸಭೆ ಭಾರತದಲ್ಲಿ ನಡೀತಾ ಇದೆ 2027ರಲ್ಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತದಲ್ಲಿ ಯಾವ ಸ್ಥಳದಲ್ಲಿ ನಡೀತದೆ ಅಂತ ಕೇಳಿದರೆ ಚೆನ್ನೈನಲ್ಲಿ ನಡೀತಾ ಇದೆ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಸಂಬಂಧಪಟ್ಟಂತೆ ದಿ ಹಿಂದೂ ಪೇಪರ್ನಲ್ಲೇ ಕೊಟ್ಟಿದ್ದರು, ಗಮನಿಸಬಹುದು. ಚೆನ್ನೈ ವಿಲ್ ಹಾಸ್ಟ್ 5th ಕೋಸ್ಟ್ ಗಾರ್ಡ್ ಗ್ಲೋಬಲ್ ಸಮ್ಮಿಟ್ ಇನ್ 2027. ಹಾಗಾದರೆ 2025ರಲ್ಲಿ ನಡೆದಿದ್ದೇ ಹೆಡ್ಲೈನ್ ಕೊಟ್ಟಿಲ್ಲ ಅಂದಮೇಲೆ ಸೊ 2027ರಲ್ಲಿ ನಡೀತಕ್ಕಂಥದ್ದು ಹೆಡ್ಲೈನ್ ಕೊಟ್ಟಿದ್ದಾರೆ. ಅಂದರೆ ಭಾರತದ ಮಟ್ಟಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಆಯೋಜನೆಗೊಳ್ಳುತ್ತಾ ಇದೆ. ಸೊ ಆತಿಥ್ಯವನ್ನು ಭಾರತ ವಹಿಸಿಕೊಳ್ಳುತ್ತಾ ಇದೆ. CGGS ಸಮ್ಮಿಟ್ 2027 ಚೆನ್ನೈನಲ್ಲಿ ನಡೀತಾ ಇದೆ. ಇದು 5th ಎಡಿಷನ್ ಅಂತ ಗೊತ್ತಿರಬೇಕು. ಓಕೆ, ಹಾಗಾದರೆ ಇದರ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಇಟಲಿಯ ರೋಮ್ನಲ್ಲಿ ಇದೇ ಸೆಪ್ಟೆಂಬರ್ 11ರಿಂದ 12ರವರೆಗೆ ನಡೆಯಿತು. ಓಕೆ, ಸೊ ಎಲ್ಲಿಂದ ಎಲ್ಲಿವರೆಗೂ ನಡೀತು ಅಂತ ಕೇಳ್ತಾರೆ. ಅಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಅಂದರೆ ICG ಏನಿದೆ ಭಾಗವಹಿಸಿ 2027ರಲ್ಲಿ ಭಾರತದಲ್ಲಿ 5ನೇ CGGS ಆಯೋಜಿಸಲು ತನ್ನ ಬಿಡ್ಡನ್ನು ಘೋಷಣೆ ಮಾಡಿತು. ಭಾರತವು ಈ ಕಾರ್ಯಕ್ರಮವನ್ನು ಆಯೋಜಿಸುವ ಬಿಡ್ಡನ್ನು ಗೆಲ್ಲುವುದರೊಂದಿಗೆ 2027ರಲ್ಲಿ ಚೆನ್ನೈನಲ್ಲಿ ಈ CGGS ಆಯೋಜಿಸಲಿದೆ ಅಂತ ಅಲ್ಲಿ ಘೋಷಣೆ ಮಾಡಲಾಯಿತು. ಯಾಕಂದರೆ ಬಿಡ್ ಭಾರತ ಗೆದ್ದುಕೊಳ್ತು. ಈ ಮೂಲಕ 4ನೇ ಆವೃತ್ತಿದ್ದು ಇಟಲಿಯ ರೋಮ್ನಲ್ಲಿ ನಡೀತು. ಹಾಗಾದರೆ ಈ ಶೃಂಗಸಭೆಯು ಇಟಲಿಯ ರೋಮ್ನಲ್ಲಿ ನಡೆಯಿತು ಮತ್ತು ಇಟಲಿ ಮತ್ತು ಜಪಾನ್ ಜಂಟಿಯಾಗಿ ಇದನ್ನು ಅಧ್ಯಕ್ಷತೆ ವಹಿಸಿದ್ದವು. ನೋಡಿ, 4ನೇ ಆವೃತ್ತಿದ್ದು ಇಟಲಿಯ ರೋಮ್ನಲ್ಲಿ ನಡೆದಿದೆ. ಆದರೆ ಸಹ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೇಶಗಳು ಇಟಲಿ ಮತ್ತು ಜಪಾನ್ ಎಂಬುದು ನೆನಪಿರಬೇಕು. ಹಾಗಾದರೆ ಏನಿದು CGGS? ಓಕೆ, CGGS ಅಂದರೆ ಕರಾವಳಿ ರಕ್ಷಣಾ ಪಡೆ ಜಾಗತಿಕ ಶೃಂಗಸಭೆ. ಓಕೆ,
ಜಪಾನ್ ಕೋಸ್ಟ್ ಗಾರ್ಡ್ ಮತ್ತು ನಿಫಾನ್ ಫೌಂಡೇಶನ್ನಿಂದ 2017ರಲ್ಲಿ ಮೊದಲ ಬಾರಿಗೆ ಈ ಶೃಂಗಸಭೆಯನ್ನು ನಡೆಸಲಾಯಿತು. ಜಾಗತಿಕ ಕರಾವಳಿ ಕಾವಲುಗಾರರಲ್ಲಿ ಸಂವಾದ, ಸಹಕಾರ, ವಿಶ್ವಾಸ ವೃದ್ಧಿಗೆ ವೇದಿಕೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ನೋಡಿ, ಇದರ ಉದ್ದೇಶವೇನು, ಎಲ್ಲ ಡೀಟೇಲ್ಸ್ ನಿಮಗೀಗ ಗೊತ್ತಾಗಿದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭ್ರಷ್ಟಾಚಾರವನ್ನು ಕೊನೆಗೊಳಿಸಲು ಸರ್ಕಾರದ ಅಧಿಕೃತ ಮಂತ್ರಿಯಾಗಿ, ನೋಡಿ ಸಚಿವೆಯಾಗಿ, ಓಕೆ, ಸೊ ಮಿನಿಸ್ಟರ್, ಇದನ್ನು ಗಮನಿಸಬೇಕು, ಮಂತ್ರಿಯಾಗಿ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯಾದ ಡಯಲ್ಲಾವನ್ನು ನೇಮಿಸಿದೆ. ಸೊ ಇಲ್ಲಿ ಆನ್ಸರ್ ನೋಡ್ಕೊಂಬಿಟ್ಟು ನಂತರ ಇದರ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಸರಿಯಾದಂಥ ಉತ್ತರ ಆಲ್ಬೇನಿಯಾ. ನೋಡಿ, ಆಲ್ಬೇನಿಯಾ ಇದಾಗೆ ತನ್ನದೇ ಆಗಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಇದೀಗ ಜಾಗತಿಕ ಮಟ್ಟದಲ್ಲಿ ರೂಪಿಸಿದೆ. ಇದು ಜಾಗತಿಕವಾಗಿ ಸಂಚಲನವನ್ನು ಮೂಡಿಸಿದೆ. ಯಾಕಂದರೆ ಡಯಲ್ಲಾ, ಇದರ ಹೆಸರೇನು, ಡಯಲ್ಲಾ, ಓಕೆ. ಈ ಡಯಲ್ಲಾ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಾನವ ರೂಪಿಯಾಗಿದೆ. ಅಂದರೆ ಇದೊಂದು ಮಾನವೇತರ ಮಿಷನ್ ಒಳಗೊಂಡಿದ್ದು, ಆದರೆ ಮಂತ್ರಿ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಅಂದರೆ ನಮ್ಮ ದೇಶದಲ್ಲಿ ಹೇಗೆ ಮಂತ್ರಿಗಳು, ಸಚಿವರು ಇರ್ತಾರೋ, ಸೊ ಹೀಗೆ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಸಂಸತ್ತಿನಲ್ಲಿ ಇದು ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದೆ. ಇದಕ್ಕಾಗಿ ಸಪ್ರೇಟ್ ಚೇರು ಮತ್ತು ವರ್ಚುವಲ್ ಆಗಿ ಇದು ಪ್ರತಿ ಸಭೆಯಲ್ಲಿ ಭಾಗವಹಿಸುತ್ತೆ. ಆ ಸಭೆಯಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳಾಗಿರ್ಬೋದು, ಇದರೆಲ್ಲವನ್ನೂ ಕೂಡ ಅದು ಫೈಂಡ್ ಔಟ್ ಮಾಡಿ ತನ್ನಲ್ಲಿ ಸ್ಟೋರ್ ಮಾಡುವ ಉದ್ದೇಶವನ್ನು ಹೊಂದಿದೆ. ಸೊ ಈ ಮೂಲಕ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಥವಾ ಕೃತಕ ಬುದ್ಧಿಮತ್ತೆಗೆ ಅಧಿಕೃತವಾಗಿ ಮಂತ್ರಿ ಸ್ಥಾನಮಾನವನ್ನು ನೀಡಿದಂತಹ ದೇಶ ಯಾವುದು ಅಂತ ಕೇಳಿದರೆ ಆಲ್ಬೇನಿಯಾ. ನೋಡಿ, ಆಲ್ಬೇನಿಯಾ ಈ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾದರೆ ಇದು ನಿಮಗೀಗ ಗೊತ್ತಾಗಿದೆ, ಇದು ಮಾನವೇತರವಾಗಿ ರೂಪಿಸಿದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಒಳಗೊಂಡಿರ್ತಕ್ಕಂಥ ಮಿಷನ್ ಆಧಾರಿತ ಮಂತ್ರಿಯಾಗಿದೆ. ಅಂದರೆ ಮಂತ್ರಿ ಅಂದರೆ ಸೊ ಮಿನಿಸ್ಟ್ರು, ಓಕೆ, ನಮ್ಮ ದೇಶದಲ್ಲಿ ಹೇಗೆ ಮಿನಿಸ್ಟ್ರು ಇರ್ತಾರೋ ಹಾಗೆ. ಹಾಗಾದರೆ ಈ ಡಯಲ್ಲ ಏನು ಕಾರ್ಯ ಮಾಡುತ್ತೆ ಮತ್ತು ಸಂಸತ್ತಿಗೆ ಭಾಗವಹಿಸಿ ಅಲ್ಲಿನ ಕಾರ್ಯಕಲಾಪಗಳನ್ನು ಮಾತ್ರ ಸ್ಟೋರ್ ಮಾಡುತ್ತಾ? ಇಲ್ಲ, ಭ್ರಷ್ಟಾಚಾರವನ್ನು ನಿಗ್ರಹಿಸುವ ಕಾರ್ಯ ಮಾಡುತ್ತಾ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕರಪ್ಷನ್. ನೋಡಿ, ಈ ಕರಪ್ಷನನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಈ ಮಿನಿಸ್ಟರನ್ನು ನೇಮಿಸಲಾಗಿದೆ. ಓಕೆ, ಈ ಮಂತ್ರಿಯನ್ನು ಅಥವಾ ಮಿನಿಸ್ಟ್ರನ್ನು ನೇಮಿಸಲಾಗಿದೆ. ಸೊ ಈ ಮಿನಿಸ್ಟ್ರನ ಉದ್ದೇಶವೇನು? ಕಾರ್ಯಕಲಾಪಗಳನ್ನು ಸ್ಟೋರ್ ಮಾಡುವುದು ಜೊತೆಗೆ ಕರಪ್ಷನನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಬೇಕು. ಸೊ ನೋಡಿ, ಕರ್ನಾಟಕದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಜಗತ್ತಿನಲ್ಲೇ ಪ್ರಪ್ರಥಮ ಪ್ರಯೋಗವಾಗಿದೆ. ಓಕೆ, ಆಲ್ಬೇನಿಯಾ ಸರ್ಕಾರದ ದಾಖಲೆ ಇದು. ಸೊ ಯಶಸ್ಸಿನ ಬಗ್ಗೆ ಕೆಲವರು ಅನುಮಾನ ಇದೆ. ಹಾಗಾದರೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೃತಕ ಬುದ್ಧಿಮತ್ತೆ ಸಚಿವೆ ಡಯಲ್ಲಾ. ನೋಡಿ, ಡಯಲ್ಲಾ ಕನ್ನಡದ ನ್ಯೂಸ್ ಪೇಪರ್ ಅಲ್ಲದೇ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಈ ಮಾಹಿತಿ ಬಂದಿದೆ. ಓಕೆ, ಸೊ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಇದನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕ ಖರೀದಿಗಳ ಮೇಲುಸ್ತುವಾರಿಯಾಗಿದೆ. ಸರ್ಕಾರದ ವೆಚ್ಚದಲ್ಲಿನ ಭ್ರಷ್ಟಾಚಾರವನ್ನು ತಗ್ಗಿಸುವುದು ಇದರ ಉದ್ದೇಶವಾಗಿದೆ. ಓಕೆ, ಸೊ ಈ ಡೀಟೇಲ್ಸು ಕೂಡ ನಿಮಗೆ ನೆನಪಿರಬೇಕು. ಸೊ ಅದರ ಹೆಸರು ಡಯಲ್ಲಾ ಅಂತ ನಿಮಗೆ ಗೊತ್ತಾಗಿದೆ. ಆಲ್ಬೇನಿಯಾ ಸರ್ಕಾರ ಇದನ್ನು ಪ್ರಾರಂಭಿಸಿದೆ ಅಂತ ಗೊತ್ತಾಯಿತು. ಸೊ ಅದರ ಹೆಸರು ಡಯಲ್ಲಾ ಅಂತ ನಿಮಗೆ ಗೊತ್ತಾಗಿದೆ. ಇದು ದೇಶದ ಸರ್ಕಾರಿ ಮಂತ್ರಿಯಾಗಿದೆ ಅಂತ ಗೊತ್ತಾಗಿದೆ. ಸೊ ಇದರ ಉದ್ದೇಶವೇನು? ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಮತ್ತು ಸಾರ್ವಜನಿಕ ಒಪ್ಪಂದಗಳು 100% ಪಾರದರ್ಶಕವಾಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ನೋಡಿ, ಸಾರ್ವಜನಿಕ ಒಪ್ಪಂದಗಳು, ಓಕೆ, ಪಬ್ಲಿಕ್ ಅಗ್ರಿಮೆಂಟ್ಸ್ಗಳೇನಿರ್ತವೆ, ಸೊ ಇವುಗಳಲ್ಲಿ 100% ಪಾರದರ್ಶಕ ಇದೆಯೇ, ಇದನ್ನು ಖಚಿತಪಡಿಸುತ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಇದು ಮಾನವೇತರ ಸದಸ್ಯೆಯಾಗಿದ್ದು, ಡಯಲ್ಲಾ ದೈಹಿಕವಾಗಿ ಹಾಜರಾಗದ ಆದರೆ ವರ್ಚುವಲ್ ಆಗಿ ಸೃಷ್ಟಿಸಲಾದ ಕೃತಕ ಬುದ್ಧಿಮತ್ತೆಯ ಪ್ರಥಮ ಸದಸ್ಯೆಯಾಗಿದೆ ಎಂದು ತಿಳಿಸಿದೆ. ಸೊ ಇದ್ರ ಬಗ್ಗೆ ನೆನಪಿರಲಿ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಸೊ ಗಮನಿಸಿ, ಭಾರತೀಯ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಕಡಲ ಕ್ಷೇತ್ರದ ಜಾಗೃತಿಗಾಗಿ ಗುರುಗ್ರಾಮದಲ್ಲಿ ಇತ್ತೀಚೆಗೆ ಹೊಸದಾಗಿ ಉದ್ಘಾಟನೆಗೊಂಡ ನೌಕಾಪಡೆಯ ನೌಕಾನೆಲೆಯ ಹೆಸರೇನು? ನೋಡಿ, ನೌಕಾನೆಲೆ, ಓಕೆ, ಸೊ ನೌಕಾನೆಲೆ ಅಂದರೆ ಇಂಡಿಯನ್ ನೇವಿ ಏನಿದೆ, ಓಕೆ, ಸೊ ಭಾರತೀಯ ನೌಕಾಪಡೆ ಏನಿದೆ, ಹೊಸದಾಗಿ ತನ್ನದೇ ಆಗಿರತಕ್ಕಂಥ ನೌಕಾನೆಲೆಯನ್ನು ಇದೀಗ ಲಾಂಚ್ ಮಾಡಿದೆ. ಎಲ್ಲಿ? ಗುರುಗ್ರಾಮದಲ್ಲಿ ಲಾಂಚ್ ಮಾಡಿದೆ. ಹಾಗಾದರೆ ಆ ನೌಕಾನೆಲೆಗೆ ಏನಂತ ಹೆಸರಿಟ್ಟಿದೆ? ಹಾಗಾದರೆ
ಸೊ ಏನಂತ ಹೆಸರಿಟ್ಟಿದೆ ಅಂದರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದೀನಿ, ಗಮನಿಸಬೇಕು. ಸರಿಯಾದಂಥ ಉತ್ತರ INS ಅರಾವಳಿ. ಸೊ INS ಅರಾವಳಿ ಇದೀಗ ಹೊಸದಾಗಿ ರೂಪುಗೊಂಡಿರ್ತಕ್ಕಂಥ ಭಾರತೀಯ ನೌಕಾಪಡೆಯ ಒಂದು ನೆಲೆಯಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಮಾರಿಟೈಮ್ ಸೆಕ್ಟರ್ ಆಗಿದೆ ಅದು. ಸೊ ಹಾಗಾದರೆ ಗುರುಗ್ರಾಮ್ನಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಸೊ ಇದು ಗಮನಿಸಬೇಕು. ಆದರೆ ಅರಾವಳಿ ಏನಿದೆ ಈ ಒಂದು ಮಡಿಕೆ ಪರ್ವತ, ಇದು ಅಂದರೆ ಇದು ರಾಜಸ್ಥಾನದಲ್ಲಿ ಕಂಡುಬರತಕ್ಕಂಥ ಅತಿ ಪುರಾತನ ಪರ್ವತವಾಗಿದೆ. ಅಂದರೆ ಅತ್ಯಂತ ಹಳೆಯ ಭಾರತದಲ್ಲಿ ಕಂಡುಬರುವ ಒಂದು ಪರ್ವತವಾಗಿದ್ದು ಮಡಿಕೆ ಪರ್ವತ ಇದೆ, ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ. ಓಕೆ, ಸೊ ಈ ಅರಾವಳಿ ಪರ್ವತದಲ್ಲಿ ಮೌಂಟ್ ಅಬು ಬರುತ್ತೆ. ಓಕೆ, ಗುರು ಶಿಖರ ಕೂಡ ನೀವು ಗಮನಿಸಬಹುದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಗುರುಗ್ರಾಮ್ನಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋಣ. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಇಂಡಿಯನ್ ನೇವಿ ಕಮಿಷನ್ಸ್ INS ಅರಾವಳಿ ಅಟ್ ಗುರುಗ್ರಾಮ್. ನೋಡಿ, INS ಅರಾವಳಿ ಅಂತ ಕರಿತೀವಿ. ಸೊ ಕಮಿಷನ್ಸ್ ಆಗಿದೆ ಗುರುಗ್ರಾಮ್ನಲ್ಲಿ. ಕಮಿಷನ್ಸ್ ಅಂದರೆ ಲಾಂಚ್ ಆಗಿರತಕ್ಕಂಥದ್ದು. ಓಕೆ, ಸೊ INS ಅರಾವಳಿ ಅಂತ ಕರೀತಾರೆ ಇದನ್ನು. ಈ ನೆಲೆಯು ಭಾರತದ ನೌಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ, ಕಡಲ ಕ್ಷೇತ್ರದ ಜಾಗೃತಿಯನ್ನು ಬೆಂಬಲಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಈ ಅರಾವಳಿ ಬಗ್ಗೆ ನಾವು ನೋಡೋಣ. ಸೊ ಅರಾವಳಿ ವಿಶ್ವದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು, ಫೌಲ್ಡ್ ಮೌಂಟೇನ್ಸ್ಗಳಲ್ಲಿ ಒಂದಾದಂತಹ ವಾಯು ಭಾರತದ ಅರಾವಳಿಗಳು ಈಗ 300 ಮೀಟರ್ನಿಂದ 900 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಅವಶೇಷ ಪರ್ವತಗಳು, ಅಂದರೆ ರೆಸಿಡ್ಯೂಯಲ್ ಮೌಂಟೇನ್ಸ್ಗಳನ್ನು ರೂಪಿಸುತ್ತವೆ. ನೋಡಿ, ಇವು ಅವಶೇಷ ಪರ್ವತಗಳು, ಇದು ನೆನ್ಪಿಟ್ಕೋಬೇಕು. ಹಾಗಾದರೆ ಇವು ಎಲ್ಲಿಂದ ಎಲ್ಲಿವರೆಗೆ ಕಂಡುಬರುತ್ತವೆ? ಇವು ಗುಜರಾತ್ನ ಹಿಮ್ಮತ್ ನಗರದಿಂದ ದೆಹಲಿಯವರೆಗೆ 800 ಕಿಲೋಮೀಟರ್ ದೂರದಲ್ಲಿ ಹರಡಿವೆ. ನೋಡಿ, ಸೊ ಅರಾವಳಿ ಪರ್ವತ ಸರಿಸುಮಾರು 800 ಕಿಲೋಮೀಟರ್ ಹರಡಿದೆ. ಅಂದರೆ ಇದು ಗುಜರಾತ್ನಿಂದ ದೆಹಲಿಯವರೆಗೂ. ಸೊ ಅಷ್ಟಲ್ಲದೆ ಇದು ಹರಿಯಾಣ, ರಾಜಸ್ಥಾನ, ಗುಜರಾತ್, ದೆಹಲಿಯನ್ನು ವ್ಯಾಪಿಸಿದೆ. 692 ಕಿಲೋಮೀಟರ್ ಉದ್ದವಾಗಿದೆ ಇದು. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಹಾಗಾದರೆ ಭಾರತದಲ್ಲಿ ಪ್ರಮುಖ ಮೌಂಟೇನ್ಸ್ಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ಅರಾವಳಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಇಲ್ಲಿದೆ, ಗಮನಿಸಬಹುದು. ಓಕೆ, ಸೊ ಅರಾವಳಿ ಈ ಪಾಯಿಂಟಲ್ಲಿ ಕಂಡುಬರುತ್ತೆ, ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಈ ಅರಾವಳಿ ಹರಡಿರ್ತಕ್ಕಂಥದ್ದು ಅರಾವಳಿ ರೇಂಜ್ ಇದು. ಸೊ ಈ ರೇಂಜಲ್ಲಿ ಕಂಡುಬರ್ತಕ್ಕಂಥದ್ದೇ ಅಬು ಹಿಲ್ಸ್ ಕಂಡುಬರುತ್ತೆ. ಓಕೆ, ಉಳಿದಂತೆ ನೀವು ಇಲ್ಲಿ ಗಮನಿಸಬಹುದು ಭಾರತದ ಇತರೆ ಪ್ರಮುಖ ಎಲ್ಲ ಮಾಹಿತಿಯನ್ನು ಕೊಟ್ಟು ಇಲ್ಲಿದೆ ನೋಡಿ. ರಾಜ್ಪಿಪ್ಲಾ ಹಿಲ್ಸ್ ಆಗಿರ್ಬೋದು, ಇನ್ನು ಗವಿಲಿಗರ್ ಅಂದರೆ ಗವಿಲಿಗರ್ ಹಿಲ್ಸ್, ಇದು ತುಂಬಾ ಫೇಮಸ್. ಗವಿಲಿಗರ್ ಹಿಲ್ಸ್ ಆಗಿರ್ಬೋದು. ಓಕೆ, ಗಿರ್ನಾರ್, ಓಕೆ ಗುಜರಾತಲ್ಲಿ ಕಂಡು ಬರ್ತಕ್ಕಂಥ ಗಿರ್ನಾರ್ ಹಿಲ್ಸ್ ಆಗಿರ್ಬೋದು. ಓಕೆ, ಗಿರ್ ಹಿಲ್ಸ್ ಆಗಿರ್ಬೋದು. ಇನ್ನು ಸಾತ್ಮಲ ನೋಡಿ, ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಅಜಂತ, ಓಕೆ, ಇನ್ನು ಹರಿಶ್ಚಂದ್ರ ಬೆಟ್ಟಗಳು, ಬಾಲ್ಘಾಟ್, ಇವೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ. ನೋಡಿ, ಬಾಲ್ಘಾಟ್ ಆಗಿರ್ಬೋದು, ಹರಿಶ್ಚಂದ್ರ ಬೆಟ್ಟ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಉಳಿದಂತೆ ಬಾಬು ಬುಡಂಗಿರೆ ನಮ್ಮ ಕರ್ನಾಟಕದಲ್ಲಿ, ನೀಲಗಿರಿ ಆಗಿರ್ಬೋದು. ಸೊ ಓಕೆ, ಅದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಮಧ್ಯೆ ಹರಡಿಕೊಂಡಿರ್ತಕ್ಕಂಥದ್ದು ನೀಲಗಿರಿ. ಇನ್ನು ಅಣಮಲೆ ಆಗಿರ್ಬೋದು, ಕಾರ್ಡಮಮ್ ಬೆಟ್ಟಗಳು ನೋಡಿ, ಇವು ಏಲಕ್ಕಿ ಬೆಟ್ಟ ಅಂತ ಕರೀತಾರೆ, ಕಾರ್ಡಮಮ್ಮು. ಓಕೆ, ಇದು ತಮಿಳುನಾಡು ಮತ್ತು ಕೇರಳದ ಮಧ್ಯೆ ಇರತಕ್ಕಂಥ ಒಂದು ಪ್ರಮುಖ ಬೆಟ್ಟ. ಹೆಚ್ಚಾಗಿ ಇಲ್ಲಿ ಏಲಕ್ಕಿಯನ್ನು ಬೆಳೀತಾ ಹೋಗ್ತಾರೆ. ಕಾರ್ಡಮಮ್ ಬೆಟ್ಟಗಳು, ಅಣ್ಣಮಲೈ ಬೆಟ್ಟ. ಸೊ ಇವೆಲ್ಲವನ್ನು ಕೂಡ ನೀವು ಹಿಂಗೆ ಮ್ಯಾಪ್ ಬಿಡಿಸ್ಕೊಂಡು ಆ ಮ್ಯಾಪಲ್ಲಿ ಆಯಾ ರಾಜ್ಯದ ಮಾರ್ಕ್ ಮಾಡಿಕೊಂಡು ಆ ರಾಜ್ಯದಲ್ಲಿ ಕಂಡುಬರತಕ್ಕಂಥ ಮೌಂಟೇನ್ಸನ್ನು ಗುರುತು ಮಾಡ್ಕೊಳ್ಳಿ. ಆಗ ಈಸಿಯಾಗಿ ನೆನ್ಪಿಟ್ಕೋಬೋದು, ಚೆನ್ನಾಗಿ ಓದ್ಕೋಬೋದು. ಆಗ ಅಂದರೆ ಬೇಗನೆ ನೆನಪುಳಿತವೆ. ಸೊ ಡೈರೆಕ್ಟಾಗಿ ನೀವು ಆ ಅಕ್ಷರಗಳನ್ನು ಆ ಜಾಗದಲ್ಲಿ ನೋಡ್ತೀರಲ್ಲ, ಹಾಗಾಗಿ ಇಲ್ಲೇ ಕಂಡುಬರುತ್ತೆ ಇದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮ್ಯಾಪ್ ಮೂಲಕ ಏನೇ ಆದ್ರೂ ಓದುವಂತಹ ಒಂದು ಪ್ರಯತ್ನ ಮಾಡಿ, ಅದು ಈಸಿಯಾಗಿ ನಿಮಗೆ ನೆನಪುಳಿಯುತ್ತೆ. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕನ್ನಡ ಲಿಪಿಯಲ್ಲಿ ಪ್ರಕಟವಾದ ಕೊಂಕಣಿಯ ಪ್ರಪ್ರಥಮ ಸಾಮಾಜಿಕ ಕಾದಂಬರಿ ಯಾವುದು? ಓಕೆ, ಸರಿಯಾದಂಥ ಉತ್ತರ ಆಂಜೇಲ್. ಸೊ ಆಂಜೇಲ್ ಏನಿದೆ, ಇದು ಕನ್ನಡದ ಲಿಪಿಯಲ್ಲಿ ಪ್ರಕಟವಾಗಿರತಕ್ಕಂಥ ಮೊಟ್ಟ ಮೊದಲ
ಕೊಂಕಣಿ ಕಾದಂಬರಿಯಾಗಿದೆ. ಸೊ ಇದೊಂದು ಸಾಮಾಜಿಕ ಕಾದಂಬರಿ. ಯಾಕೆ ಸುದ್ದಿಯಲ್ಲಿದೆ ನೋಡಿ, ಕನ್ನಡ ಲಿಪಿಯಲ್ಲಿ ಬಂದ ಪ್ರಪ್ರಥಮ ಕೊಂಕಣಿ ಕಾದಂಬರಿ ಆಂಜಲ್. ಆಂಜಲ್ ಯಾಕೆ ಸುದ್ದಿಯಲ್ಲಿದೆ ನೋಡಿ, ಇದು ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದೆ. ಓಕೆ, 1950ರಲ್ಲಿ ಇದು ಪ್ರಕಟವಾಗಿರತಕ್ಕಂಥ ಒಂದು ಪ್ರಮುಖ ಪುಸ್ತಕ. ಎಂದ್ರ ಬಗ್ಗೆ ಇದು ವಿವರಿಸುತ್ತದೆ, ಎಲ್ಲ ಡೀಟೇಲ್ಸನ್ನು ನಾನು ಕೊಡ್ತೇನೆ ನೋಡಿ. ಕನ್ನಡ ಲಿಪಿಯಲ್ಲಿ ಪ್ರಕಟವಾದಂತಹ ಕೊಂಕಣಿಯ ಪ್ರಪ್ರಥಮ ಸಾಮಾಜಿಕ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾದ. ಜನಮನ್ನಣೆ ಗಳಿಸಿದಂತಹ ಆಂಜಲ್ 2025ರಲ್ಲಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ ನೋಡಿ. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ಜೋಕಿಮ್ ಸಂತಾನ್ ಅಲ್ವರಿಸ್ ಲೇಖಕರಿಂದ ಮೂಡಿಬಂದ. ಹಾಗಾದರೆ ಇದನ್ನು ಯಾರು ಬರೆದ್ರು ನೋಡಿ, ಜೋಕಿಮ್ ಸಂತಾನ್ ಅಲ್ವರಿಸ್ ಈ ಲೇಖಕರು ಇದನ್ನು ಬರೆದಿದ್ದಾರೆ. ಇವರಿಂದ ಮೂಡಿಬಂದಂತಹ 1950ರಲ್ಲಿ ಪ್ರಕಟವಾದಂತಹ ಈ ಕಾದಂಬರಿ ಸಾಮಾಜಿಕ ನೆಲೆಯ ಒಂದು ಪ್ರಸ್ತುತವಾಗಿದೆ. ಸಾಮಾಜಿಕವಾಗಿ ಇರತಕ್ಕಂಥ ಒಂದು ಕಾದಂಬರಿಯಾಗಿದೆ. ಹಾಗಾದರೆ ಏನಿದು ವ್ಯವಹರಿಸ್ತದೆ ಅಂತಂದರೆ, ದ್ವಿತೀಯ ವಿಶ್ವ ಸಮರದ ಸಂದರ್ಭದಲ್ಲಿ ಯುದ್ಧದಿಂದಾಗಿ ಅನಾಹುತ, ಸಾಮಾಜಿಕ ತಲ್ಲಣ ಹಾಗೂ ಪಲ್ಲಟಗಳನ್ನು ಪಡಪಡಿಸುತ್ತಾ ಕೌಟುಂಬಿಕ ಜೀವನದ ಒತ್ತಡಗಳನ್ನು ನಿವಾರಿಸುವ ಮಹಿಳೆಯೊಬ್ಬಳ ಸಂಘರ್ಷಮಯ ಯತ್ನವನ್ನು ಇದು ಚಿತ್ರಿಸಿದೆ. ಸೊ ಇದಕ್ಕೆ ಇದೀಗ ಶತಮಾನೋತ್ಸವ ಅಂದರೆ ಮುಖ್ಯವಾಗಿ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಇದು. ಸೊ ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ. ಇದು ಕೂಡ ನೆನಪಿರಲಿ, ಡೈರೆಕ್ಟಾಗಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಗಮನಿಸಿ. ಇತ್ತೀಚೆಗೆ ನಿಧನರಾದ ಡಿ ಲಫಾಂಗ್ ಕೆಳಗಿನ ಯಾವ ರಾಜ್ಯದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ? ಸರಿಯಾದಂಥ ಉತ್ತರ ಮೇಘಾಲಯ ನೋಡಿ. ಮೇಘಾಲಯದ ಮಾಜಿ ಮುಖ್ಯಮಂತ್ರಿಗಳು. ಓಕೆ, ಮೇಘಾಲಯದ ಚೀಫ್ ಮಿನಿಸ್ಟರ್. ಓಕೆ, ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಡಿ ಲಫಾಂಗ್ರವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇವರು ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿ ಅಂತ ನೆನಪಿರಬೇಕು. ತುಂಬಾ ಫೇಮಸ್ ಇವರು. ಓಕೆ, ಸೊ ತುಂಬಾ ಫೇಮಸ್ಸು. ಆ ಕಾರಣಕ್ಕಾಗಿ ಈ ತರಹದ ಕ್ವಶನ್ಗಳು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಿ ಹಿಂದೂ ಪೇಪರ್ ಆಗಿರ್ಬೋದು, ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಮಾಹಿತಿ ಕೊಟ್ಟಿದ್ದಾರೆ. ಫಾರ್ಮರ್ ಮೇಘಾಲಯನ್ ಚೀಫ್ ಮಿನಿಸ್ಟರ್ ಡಿ ಲಫಾಂಗ್ ಪಾಸ್ಡ್ ಅವೇ ನೋಡಿ. ಇವರ ಹೆಸರು ಡಿ ಲಫಾಂಗ್ ಅಂತ ಕರೀತಾರೆ. ಫಾರ್ಮರ್ ಮೇಘಾಲಯ ಚೀಫ್ ಮಿನಿಸ್ಟರ್ ಇವರು. ಓಕೆ, ಸೊ ಇವರದ್ದು ಯಾವ ಪಾರ್ಟಿ ಅಂತ ಕೇಳಿದ್ರೆ ನ್ಯಾಷನಲ್ ಪೀಪಲ್ ಪಾರ್ಟಿ, NPP ಅಂತ ಕರೀತಾರೆ. ಸೊ ಓಕೆ, ಇದ್ರ ಬಗ್ಗೆ ನಾವು ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅವರು ತಮ್ಮ 91ನೇ ವಯಸ್ಸಿನಲ್ಲಿ ನಿಧನರಾದರು. ಓಕೆ, ಅವರು ಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಓಕೆ, ಅವರು ಯಾವ ಪಕ್ಷ ಅಂತ ನಿಮಗೀಗ ಗೊತ್ತಾಗಿದೆ. ಡಿ ಲಫಾಂಗ್ರವರು 1992ರಿಂದ 2008ರವರೆಗೆ 4 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಗಮನಿಸಬಹುದು, 4 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. 1992ರಿಂದ 2008ರವರೆಗೂ ಇವರು ಮೇಘಾಲಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಸೊ ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಅಮೃತ್ ಸರೋವರ ಮಿಷನ್ ನೋಡಿ, ಅಮೃತ್ ಸರೋವರ ಮಿಷನ್ ಅಡಿಯಲ್ಲಿ 68,000ಕ್ಕೂ ಹೆಚ್ಚು ಕೊಳಗಳು. ಕೊಳ ಅಂದರೆ ಪಾಂಡ್ಸ್. ಓಕೆ, ಪಾಂಡ್ಸ್ ಇಂಗ್ಲೀಷಲ್ಲಿ ಕರೀತಾರಲ್ಲ, ಪಾಂಡ್ಸ್. ಸೊ ಈ ಕೊಳಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದೆ. ಹಾಗಾದರೆ ಈ ಮಿಷನ್ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಅಮೃತ ಸರೋವರಗಳನ್ನು ಅಥವಾ ಕೊಳಗಳು ನಿರ್ಮಿಸಲು ಯೋಜನೆ ಹಾಕಿಕೊಂಡಿದೆ? ಆನ್ಸರ್ ನೋಡಿ, ಕ್ವಶನ್ನ ಫುಲ್ ಫಾರ್ಮ್ ಹೇಳ್ತೀನಿ, ಅಂದರೆ ಡೀಟೇಲ್ಸನ್ನು ಕೊಡ್ತೀನಿ. 75. ಸೊ ಗಮನಿಸಬಹುದು ಸ್ನೇಹಿತರೆ ನೀವು, ಅಮೃತ್ ಸರೋವರ್ ಮಿಷನ್ ಸೊ ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆ ಇದು, ಅಮೃತ್ ಸರೋವರ್ ಮಿಷನ್ ಎಂಬುದು. ಸೊ ಈ ಮಿಷನ್ನ ಉದ್ದೇಶವೇನು? ಈ ಪ್ರತಿ ಜಿಲ್ಲೆ ನೋಡಿ, ಇಡೀ ದೇಶದಾದ್ಯಂತ ಅಥವಾ ಆ ರಾಜ್ಯದಲ್ಲಿ ಆ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ 75 ಕೊಳಗಳನ್ನು ನಿರ್ಮಿಸುವ ಯೋಜನೆ ಹಾಕಿಕೊಂಡಿದೆ. ಅಂದರೆ ಒಂದು ಜಿಲ್ಲೆ ಅಂದರೆ ಹಲವಾರು ತಾಲೂಕುಗಳು, ಆ ತಾಲೂಕುಗಳಲ್ಲಿ ಹಲವಾರು ವಿಲೇಜ್ಗಳು ಕಂಡುಬರುತ್ತವೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಈ ಕೊಳಗಳನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಸೊ ಈ ಮೂಲಕ ಇಡೀ ದೇಶದಾದ್ಯಂತ ಜಿಲ್ಲೆಗಳಲ್ಲಿ ಮುಖ್ಯವಾಗಿ
ಈ ಕೊಳಗಳನ್ನು ನಿರ್ಮಿಸುವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅಮೃತ್ ಸರೋವರ್ ಮಿಷನ್. ಸೊ ಈ ಮಿಷನನ್ನು ಏಪ್ರಿಲ್ 2022ರಲ್ಲಿ ಲಾಂಚ್ ಮಾಡಲಾಗಿದೆ. ಓಕೆ, 2022ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಹಾಗಾದರೆ ಇದರ ಬಗ್ಗೆ ಇನ್ನೂ ಫುಲ್ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಇದುವರೆಗೂ 68,000 ಫಾಂಡ್ಸ್ಗಳನ್ನು ನಿರ್ಮಾಣ ಮಾಡಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದೆ. ಅಂದರೆ ಒಂದು ಜಿಲ್ಲೆಗೆ 75 ಅಂತೆ. ಸೊ 68,000 ಪಾಂಡ್ಗಳನ್ನು ಇದೀಗ ಆಲ್ರೆಡಿ ನಿರ್ಮಾಣ ಮಾಡಲಾಗಿದೆ ಈ ಯೋಜನೆ ಅಡಿಯಲ್ಲಿ. ಸೊ ಈ ಯೋಜನೆಯ ಸಕ್ಸಸ್ಫುಲ್ ಜರ್ನಿಯನ್ನು ಸಾಧನೆಯನ್ನು ಸರ್ಕಾರ ಇದೀಗ ಮಾಹಿತಿಯನ್ನು ತಿಳಿಸಿದೆ. ಎಲ್ಲಿ ತಿಳಿಸಿತ್ತು? PIB ನ್ಯೂಸ್ ಪೇಪರಲ್ಲೇ ನೋಡಿ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ನೋಡಿ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಏನಿದೆ, ಸೊ ಈ ಅಂಡರಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಯೋಜನೆ ಇದು. ಹಾಗಾದರೆ ಯಾವ್ಯಾವ ಸಚಿವಾಲಯ ಇದಕ್ಕೆ ನೋಡಲ್ ಏಜೆನ್ಸಿಯಾಗಿವೆ ಈ ಎಲ್ಲ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಅಮೃತ್ ಸರೋವರ್ ಮಿಷನ್, ಸೊ ಇದನ್ನು ಶ್ಲಾಘಿಸಿದೆ. 68,000ಕ್ಕೂ ಹೆಚ್ಚು ಕೊಳಗಳನ್ನು ರಚಿಸಲಾಗಿದೆ ಅಂತ. ಓಕೆ, ಸೊ ಹಾಗಾದರೆ ಅಮೃತ್ ಸರೋವರ್ ಮಿಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆಜಾದಿ ಕಾ ಅಮೃತ್ ಮಹೋತ್ಸವದ ಆಚರಣೆಯ ಭಾಗವಾಗಿ ದೇಶದ ಪ್ರತಿ ಜಿಲ್ಲೆಯಲ್ಲಿ 75 ಅಮೃತ್ ಸರೋವರಗಳನ್ನು ಅಥವಾ ಕೊಳಗಳನ್ನು ನಿರ್ಮಿಸಲು ಅಥವಾ ಪುನರುಜ್ಜೀವನಗೊಳಿಸಲು ಏಪ್ರಿಲ್ 2022ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ನೋಡಿ, ಯಾವಾಗ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ನಿಮಗೆ ಗೊತ್ತಾಯಿತು. ಇದು ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿನ ನೀರಿನ ಬಿಕ್ಕಟ್ಟನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಮಿಷನ್ನ ಪ್ರಮುಖ ಲಕ್ಷಣ ನೋಡಿ. ಪ್ರತಿ ಅಮೃತ್ ಸರೋವರವು ಕನಿಷ್ಠ 1 ಎಕರೆ ಜಲಾಶಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 10,000 ಘನ ಮೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗಾದರೆ ಇಲ್ಲಿ ಗಮನಿಸಬಹುದು, ಪ್ರತಿ ಅಮೃತ್ ಸರೋವರ ನಿರ್ಮಾಣ ಕೊಳ ಏನಿದೆ ಆ ಕೊಳ 1 ಎಕರೆ ಇರುತ್ತೆ. ಸೊ 1 ಎಕರೆ ಇರುತ್ತೆ. ಈ ಕೊಳ ಏನಿದೆ ಮುಖ್ಯವಾಗಿ 10,000 ಘನ ಮೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. 10,000 ಘನ ಮೀಟರ್ ನೀರು. ಓಕೆ, ಪ್ರತಿಯೊಂದು ಅಮೃತ್ ಸರವು ಅದರ ಸುತ್ತಲೂ ಬೇವು, ಅರಳಿ, ಆಲದ ಮರಗಳಿಂದ ಆವೃತವಾಗಿರುತ್ತದೆ. ನೋಡಿ, ಇಲ್ಲಿ ಪರಿಸರವನ್ನು ಕೂಡ ಗ್ರೋ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಸೊ ಅದರ ಸುತ್ತಲೂ ಮತ್ತು ಅದರ ಒಳಗಡೆ ಎಲ್ಲ ಬೇವು, ಅರಳಿ, ಆಲದ ಮರಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಅಂದರೆ ಆ ಕೊಳಗಳ ಸುತ್ತಲಿಂದ ಬೆಳೆಸ್ತಾ ಇದ್ದಾರೆ ಪರಿಸರದ ಉದ್ದೇಶದಿಂದಾಗಿ. ಓಕೆ, ಸೊ ಆಲ್ರೆಡಿ 68,000 ನಿರ್ಮಾಣ ಆಗಿವೆ. ಪ್ರತಿ ಅಮೃತ್ ಸರೋವರವು ನೀರಾವರಿ, ಮೀನುಗಾರಿಕೆ, ಬಾತುಕೋಳಿ ಸಾಗಣೆ, ನೀರಿನ ಚೆಸ್ಟ್ನಟ್ ಕೃಷಿ ಆಗಿರ್ಬೋದು, ಜಲಪ್ರವಾಸೋದ್ಯಮ ಆಗಿರ್ಬೋದು ಮತ್ತು ಇತರ ಚಟುವಟಿಕೆಗಳಂತಹ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸುವ ಮೂಲಕ ಜೀವನೋಪಾಯದ ಒಂದು ಮೂಲವಾಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದೆ. ಸೊ ಇದನ್ನು ಕೂಡ ನೀವು ಗಮನಿಸಬಹುದು. ಹಾಗಾದರೆ ಅಮೃತ ಸರೋವರವು ಆ ಪ್ರದೇಶದಲ್ಲೇ ಒಂದು ಸಾಮಾಜಿಕ ಸಭೆಯ ಕೇಂದ್ರವಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತದೆ. ನೋಡಿ, ಸಾಮಾಜಿಕ ಸಭೆಯ ಕೇಂದ್ರ, ಇವೆಲ್ಲವೂ ಕೂಡ ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವೆಲ್ಲ ನೆನಪಿರಬೇಕು ನಿಮಗೆ. ಹಾಗಾದರೆ ಇದಕ್ಕೆ ನೋಡಲ್ ಸಚಿವಾಲಯಗಳು ಯಾವ್ಯಾವು ನೋಡಿ. ಒಂದನೇದಾಗಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಜಲಶಕ್ತಿ ಸಚಿವಾಲಯ, ಸಂಸ್ಕೃತ ಸಚಿವಾಲಯ, ಪಂಚಾಯತ್ ರಾಜ್ ಸಚಿವಾಲಯ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ತಾಂತ್ರಿಕ ಸಂಸ್ಥೆಗಳ ಭಾಗವಹಿಸುವಿಕೆಯೊಂದಿಗೆ ಸಂಪೂರ್ಣ ಸರ್ಕಾರಿ ವಿಧಾನವನ್ನು ಆಧರಿಸಿದೆ. ನೋಡಿ, ಸಂಪೂರ್ಣವಾಗಿ ಇದು ಸರ್ಕಾರಿ ವಿಧಾನವನ್ನು ಆಧರಿಸಿರತಕ್ಕಂಥ ಮಹೋನ್ನತ ಯೋಜನೆಯಾಗಿದೆ. ಸೊ ಈ ಯೋಜನೆ ಯಾವಾಗ ಜಾರಿಗೆ ಬಂತು, ಯಾವ್ಯಾವ ಸಂಸ್ಥೆಗಳು ಇದಕ್ಕೆ ನೋಡಲ್ ಏಜೆನ್ಸಿಯಾಗಿದೆ, ಇದರ ಉದ್ದೇಶವೇನು, ಒಂದು ಜಿಲ್ಲೆಗೆ ಎಷ್ಟು ನಿರ್ಮಾಣ ಮಾಡ್ತಾರೆ, ಸೊ ಈ ಕೊಳ ಎಷ್ಟು ಅಗಲ ಮತ್ತು ಉದ್ದವನ್ನು ಹೊಂದಿದೆ, ಎಷ್ಟು ಕ್ಯೂಸೆಕ್ ನೀರನ್ನು ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ, ಸೊ ಇದು ಸಾಮಾಜಿಕ ಸಭೆಯಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಎಲ್ಲವೂ ಕೂಡ ನೆನಪಿರಬೇಕು. ಈಗ ಕ್ವಶನ್ಗಳು ಹೇಳಿಕೆ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಬೇಕು ನೀವು. ಒಂದನೇ ಕ್ವಶನ್ ನೋಡಿ, ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ? ಎರಡನೇದಾಗಿ 2027ನೇ ಸಾಲಿನ ಪ್ರತಿಷ್ಠಿತ 5ನೇ ಆವೃತ್ತಿಯ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆಯು ಯಾವ ಸ್ಥಳದಲ್ಲಿ ನಡೆಯಲಿದೆ? ಸೊ ಇವೆಲ್ಲವೂ ಕೂಡ ನೀವು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.